ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೆ.ಎಂ. ದಿಲೀಪ್. ಇವತ್ತೇನು ವಿಚಾರಪ್ಪ ಅಂದರೆ, ಆಲ್ರೆಡಿ ಲಾಸ್ಟ್ ಇಯರ್ ಹೇಳಿದ್ದೆ, ಟೈಮ್ ಬಂದಾಗ ಯುಟಿಲೈಸ್ ಮಾಡ್ಕೋಬೇಕು ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, SSC ರಿಸಲ್ಟ್ ಬಂತು. ಈ ವರ್ಷ ಮಂಡ್ಯ ಸೆಕೆಂಡ್ ರ್ಯಾಂಕಲ್ಲಿ ಇದ್ದಿದ್ದು 19ನೇ ರ್ಯಾಂಕ್ ಹೋಗಿದೆ. ನೀವು ಥಿಂಕ್ ಮಾಡಿ ಎಷ್ಟು ರಿಸಲ್ಟು ಡಿಕ್ಲೈನ್ ಆಗಿದೆ ಅಂತ. ಯಾಕೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ರು ಎಕ್ಸಾಮ್ನ, ಸೊ ಅದರಿಂದ ಡಿಕ್ಲೈನ್ ಆಗಿದೆ. ಈ ಜಸ್ಟ್ ಒಂದೇ ವಿಚಾರ ಹೇಳೋದಂದರೆ, ಲಾಸ್ಟ್ ಇಯರು ನಮಗೆ ಅಡ್ಮಿಷನ್ ಆಗಿರೋದು, ನಮ್ಮ ಹತ್ರ ಅಡ್ಮಿಷನ್ ಆಗಿರೋರು ಸ್ವಲ್ಪ ತುಂಬ ದಡ್ರು ಅಂತ ಹೇಳಕ್ ಹೋಗಲ್ಲ, ಎಜುಕೇಷನಲ್ಲಿ ಹಿಂದುಳಿದವರು ಅವರು. ಓಕೆ, ಅವರೆಲ್ಲ ಇವತ್ತು ಪಾಸ್ ಆಗಿದ್ದಾರೆ. 95% ರಿಸಲ್ಟ್ ಬಂದಿದೆ. ನಮ್ಗೆ ಒಬ್ಬ ಜಸ್ಟ್ ಮಾರ್ಕ್ಸಲ್ಲಿ ಮಿಸ್ ಆಗಿದೆ. ಅದೇನು ಅಂತ ಇವತ್ತು ರಿವ್ಯಾಲ್ಯೂಷನ್ ಹಾಕಿದ್ದು ಚೆಕ್ ಮಾಡ್ತಾ ಇದ್ದೀವಿ. ನಾನು ಅವತ್ತು ಹೇಳ್ತಾ ಇದ್ದೆ, ಅಡ್ಮಿಷನ್ ಆಗಿ ಕೋಚಿಂಗ್ ತಗೊಳ್ಳಿ, ನಾವು ಹಳ್ಳಿ ಕಡೆ ತಂದಿದ್ದೀನಿ, ಹಳ್ಳಿ ಮಕ್ಳಿಗೋಸ್ಕರನೇ ತಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಪದೇ ಮಾತಂದರೆ, ಇವತ್ತು ನಮ್ಮ ಅಕಾಡೆಮಿಯಲ್ಲಿ ಪುನೀತ್ ಆಗಿರ್ಬೋದು, ಸಂಕೇತ್ ಆಗಿರ್ಬೋದು, ಇಬಾದ್ ಆಗಿರ್ಬೋದು ಪಾಸ್ ಆಗಿದ್ದಾರೆ. ತುಂಬ ಖುಷಿಯಾದ ವಿಚಾರ. ಯಾಕೆಂದರೆ ಅವ್ರ ಅಪ್ಪ ಅಮ್ಮನ ಹೋಗಿ ನೀವು ವಿಚಾರಿಸಿ, ಸೀನಿಯರ್ಸ್ ಅವರು ವಿಚಾರಿಸಿ ಗೊತ್ತಾಗುತ್ತೆ. ಯಾಕೆಂದರೆ ಈ ವಿಚಾರ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು 5 ಫೇಲ್ ಆಗಿಬಿಟ್ಟು ನನ್ನ ಹತ್ರ ಬಂದಿದ್ದಾರೆ ಅವ್ರ ಅಪ್ಪ ಅಮ್ಮ. ಸರ್ ಎಷ್ಟಾರ ಖರ್ಚಾಗಲಿ ನನ್ನ ಮಗನ ಇಲ್ಲೇ ಇಳಿಸ್ಕೊಳ್ಳಿ ಸರ್, ಇಲ್ಲೇ ಉಳಿಸ್ಕೊಳ್ಳಿ ಸರ್, ಪಾಸ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನನಗೆ ತುಂಬ ಬೇಜಾರಾಗ್ತಾ ಇದೆ. ಅವರು ಅವತ್ತೇ ಡಿಸಿಷನ್ ತೊಗೊಂಡು ನಮ್ಮ ಅಕಾಡೆಮಿಗೆ JJM ಅಕಾಡೆಮಿಗೆ ಅಥವಾ ಜನಗಣಮನ ಅಕಾಡೆಮಿಗೆ ಸೇರಿಸಿದ್ರೆ ಅವತ್ತೇ ಪಾಸಾಗಿ ಇವತ್ತು PU ಕಾಲೇಜ್ಗೆ ಹುಡುಕ್ಬಿಟ್ಟು ಅಡ್ಮಿಷನ್ ಮಾಡಿರೋದು. ನಾನು ಇವತ್ತು ಇನ್ನೊಂದು ಏನು ಮಾತಾಡ್ತೇನೆ ಅಂದರೆ, ನೆಕ್ಸ್ಟ್ ಇಯರ್ ಈಗ ಆಲ್ರೆಡಿ ಸಮ್ಮರ್ ವೆಕೇಷನ್ ಮಾಡ್ತಿದ್ದು 50 ದಿನ, ಅದು ಇನ್ನೇನು ಹತ್ತಿರ ಇದೆ. ಅವಾಗಲೂ ಹೇಳಿದೆ, ನೀವು 10th PU ಸೆಕೆಂಡ್ PU ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ 10th ತುಂಬ ಬಲಿಷ್ಠವಾಗಿ ನೀವು ಓದಬೇಕು ಅಂತಲೂ ಹೇಳಿದೆ. ಸಮ್ಮರ್ ವೆಕೇಷನ್ ಸೇರ್ಕೊಳ್ಳಿ ಅಂತ ನಾನು ಸುತ್ತಮುತ್ತ ಸ್ಕೂಲ್ಗೆಲ್ಲ ಫೋನ್ ಮಾಡಿದೆ. ಆದರೂ ಅವರು ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಆ ಮೊರಾರ್ಜಿ ದೇಸಾಯಿ ಸ್ಕೂಲವ್ರು ತುಂಬ ಜನ ಬಂದಿದ್ದಾರೆ, ಹೊಸ ಜನ ಭಕ್ತನಾಥದವರು ಬಂದಿದ್ದಾರೆ, ನವೋದಯದವರು ಬಂದಿದ್ದಾರೆ, ಸ್ವಲ್ಪ ಜನ ಬಂದಿದ್ದಾರೆ. ನಾನು ಅಂದ್ಕೊಂಡಷ್ಟು ಬಂದಿಲ್ಲ. ಆದರೆ ಇವತ್ತು ಅವ್ರ ಮಕ್ಕಳಿಗೆ ಎಷ್ಟು ಅಂದರೆ 50 ಫಾರ್ಮುಲಾ, 40 ಡ್ರಾಯಿಂಗ್ಸು, ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಕಲ್ತ್ಬಿಟ್ಟಿದ್ದಾರೆ, ಎಲ್ಲ ತಿಳ್ಕೊಂಡಿದ್ದಾರೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ, ಇಯರ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ June 1ರಿಂದ. ನೀವು ಈಗಲೂ ನಾವು ತಾಳದ 30 ಜನ ಒಂದು ಬ್ಯಾಚ್ಗೆ. ನೀವು ಬೇಗ ಬಂದು ಅಡ್ಮಿಷನ್ ಆದರೆ ಆ 30 ಜನದಲ್ಲಿ ಯಾರು ಲಕ್ಕಿ ಫೇಲ್ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ 15 ಜನ ಅಡ್ಮಿಷನ್ ಆಗಿದ್ದಾರೆ, ಇನ್ನು 15 ಜನ ಇದ್ದಾರೆ. ನೀವು ಲಾಸ್ಟಲ್ಲಿ ಸಮಯ ಹೋದ್ಮೇಲೆ ಬರಬೇಡಿ. ಯಾಕೆ, ಈಗ ಆಲ್ರೆಡಿ ಫೇಲ್ ಆಗಿರೋರು ಅವ್ರ ಅಪ್ಪ ಅಮ್ಮ ಸರ್ ಇಲ್ಲೇ ಕುಂತಿದ್ದು ಓದಿಸ್ಕೊಂಡು ಸರ್ ನಾನು ಹೆಂಗಾರ ಮಾಡಿ ನಾನು ದುಡ್ಡು ಕೊಡ್ತೀನಿ, ನಾನು ಇಷ್ಟೊತ್ತೇ ಕಾಯ್ತೀನಿ ಅನ್ನೋದನ್ನು ನೀವು ನಿಮ್ಮ ಮಗುನ ನೀವು ನಮ್ಮ ಹತ್ರ ಸೇರಿಸಿ, ಅವನು ಎಷ್ಟೇ ದಡ್ಡೇ ಇರಲಿ ಚೇಂಜ್ ಮಾಡೋ ಜವಾಬ್ದಾರಿ ನಮ್ಮದು. ಯಾಕೆಂದರೆ ನಮ್ಮ ಹತ್ರ ಕ್ವಾಲಿಟಿ ಅನ್ನೋದು ಕಾಂಪ್ರಮೈಸೇ ಇಲ್ಲ. ಅದು ಏನಾರಾಗಲಿ SSC ಮಕ್ಕಳಿಗೆ ನೆಕ್ಸ್ಟ್ ಇಯರ್ ಟಾಪಲ್ಲಿ ಬರಬೇಕು. ಇಲ್ವಾ, ಅವ್ರು ಏನು ಪರಿಸ್ಥಿತಿ ನೋಡಿ ಪ್ರತಿಯೊಂದು ಟೆಸ್ಟ್ ಕೊಟ್ಟು, ಎವ್ರಿ ವೀಕ್ ಟೆಸ್ಟ್ ಕೊಟ್ಟು, ಅವ್ರು ಏನೇನು ತಪ್ಪು ಮಾಡ್ತಾ ಇದ್ದಾರೆ ಎಲ್ಲನೂ ಚೆಕ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ದಯವಿಟ್ಟು ಈ ಮಾತನ್ನ, ಈ ಸುದ್ದಿನ ಎಲ್ಲರೂ ತಲುಪಿಸಿ. ನಾನು ನಾಮಂಗಲ ತಾಲೂಕು, ಬೆಳ್ಳೂರು ಕ್ರಾಸ್ ಜನತೆ, ಸುತ್ತಮುತ್ತ ತಾಲೂಕುಗಳು, ಚಂದ್ರಪಟ್ಟಣ, ಕುಣಿಗಲ್ಲು, ತುರುವೇಕೆರೆ, ಕೇರ್ಪೇಟೆ ಆಗಿರ್ಬೋದು, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಹಳ್ಳಿ ಕಡೆ ನಾವು ಏನೋ ಒಂದು ಹೊಸತನ ತೋರಿಸ್ಬೇಕು, ಅವ್ರ ಮುಂದಕ್ಕೆ ತರಬೇಕಂತ ಬಂದಿದ್ದೀವಿ. ನಾವು ತಂದಿದ್ದೀವಿ ಆಲ್ರೆಡಿ. ಲಾಸ್ಟ್ ಇಯರ್ ಬ್ಯಾಚಲ್ಲಿ 95% ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಇಯರ್ ನಾನು ನಮ್ಮ ಪಕ್ಕ ಗುರಿ ಇರೋದು 100% ರಿಸಲ್ಟ್ ತರ್ತೀವಿ. ಅವ್ರು ಎಷ್ಟೇ ಸ್ಟಿಕ್ ಮಾಡಲಿ, ಎಕ್ಸಾಮ್ ಭಯನ ನಾವು ಹೋಗಿಸ್ಬಿಡ್ತೀವಿ. ಯಾಕೆಂದ್ರೆ ನಮ್ಮ ಹತ್ರ ಅಷ್ಟು ಸ್ಟಡಿ ಮೆಟೀರಿಯಲ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ನಾಲೆಜ್ ಇದೆ. ನಾವು ಯಾವುದೇ ಕಾರಣಕ್ಕೂ ಮಗುನ ಹಿಂದುಳಿಯಕ್ಕೆ ನಾವು ಬಿಡಲ್ಲ. ದಯವಿಟ್ಟು ಇದನ್ನು ಶೇರ್ ಮಾಡಿ. ಯಾಕೆಂದರೆ ಇದು SSC ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದು. ಇದೇ ಥರ ನೆಕ್ಸ್ಟ್ ಇಯರು ತಿರುಗಿ ಡಿಕ್ಲೈನ್ ಆಗೋದು ಬೇಡ. ಈ ಮಾತಾಡ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.